ತಮ್ಮ ಬಂದಿದ್ವಿ, ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ, ಪತ್ರವ್ಯವಹಾರ ಮಾಡಿದ್ರು, ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ರಿ. ಈ ವಿಚಾರವಾಗಿ ಮತ್ತೆ ಆಸ್ಪತ್ರೆ ವಿಚಾರವಾಗಿ ಸಾರ್ವಜನಿಕರಿಗೆ ಏನ್ ಹೇಳಕ್ ಬರುತ್ತೆ? ಈಗಾಗಲೇ ಮಾನ್ಯ ಶಾಸಕರು ಹೇಳಿರುವ ಹಾಗೆ ಇಲ್ಲಿ ಕಾರ್ಯಾರಂಭ ಆಗಿದೆ. IPD OPD ಎರಡೂ ಕೂಡ ಶಿಫ್ಟ್ ಆಗಿದೆ. ಭಾಳ ಒಳ್ಳೆಯ ಹಾಸ್ಪಿಟಲ್ ಅನ್ನು ಕಟ್ಟಿಕೊಟ್ಟಿದ್ದಾರೆ. ಬಟ್ ಸಣ್ಣ ಪುಟ್ಟ ಇನ್ನೊಂದು ಪೂರಕ ವ್ಯವಸ್ಥೆಗಳು ಬೇಕಾಗಿದೆ. ಆ ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ. ತ್ವರಿತವಾಗಿ ಮಾನ್ಯ ಶಾಸಕರು ಮತ್ತು ನಾನು ಸೇರಿ ಅವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸಾರ್ವಜನಿಕರಿಗೆ ಒಂದು MCH ಅಂದ್ರೆ ತಾಯಿ ಮತ್ತು ನವಜಾತ ಶಿಶು ಆಸ್ಪತ್ರೆ ಬಗ್ಗೆ ಏನು ಸಂದೇಶ ಕೊಡಕ್ಕೆ? ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಂದಿರ್ತಕ್ಕಂಥ ಅವತ್ತಿನ ಮುಖ್ಯಮಂತ್ರಿಗಳು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಓಪನಿಂಗ್ ಆಗಿತ್ತು. ಇನ್ನು ಕಂಪ್ಲೀಟ್ ಆಗಿ ನಾವು ಓವರ್ ತೊಗೊಂಡಿರಲಿಲ್ಲ. ತಗೊಂಡು ಈಗಾಗಲೇ ಇವತ್ತು ಶಿಫ್ಟಿಂಗ್ ಕೆಲಸ ಪ್ರಾರಂಭ ಆಗಿದೆ ಮತ್ತು ಇವತ್ತು ಒಂದು ಹೆರಿಗೆನೂ ಕೂಡ ಆಗಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೇರೆ ಒಂದು ಕಾರ್ಯದ ನಿಮಿತ್ತ ಬಂದು ಮತ್ತು ಇದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಇಲ್ಲಿ ಬೇಕಾಗಿದ್ದ ಮೂಲ ಸೌಕರ್ಯಗಳು ಏನಾದ್ರು ಕೊಟ್ಟಿದ್ದೀವಿ. ಇನ್ನೂ ಏನು ಮೂಲ ಸೌಕರ್ಯ ಬೇಕು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಡೆಫಿಸಿಟ್ ಇದೆ. ಸೊ ಇದುವರೆಗೂ 32%, ಜೂನಿಂದ ಇಲ್ಲಿವರೆಗೂ 32% ಕೊರತೆ ಇದೆ. ಸೊ KSNDMC ಅವರು ಹೇಳಿದ್ದಾರೆ, ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ಆಕ್ಷನ್ ಇನಿಷಿಯೇಟ್ ಮಾಡಿ ಅಂತ ಸ್ಟೇಟ್ ಕ್ಯಾಬಿನೆಟ್ ಇಂದ, ಸಚಿವ ಸಂಪುಟದಿಂದ ಡೈರೆಕ್ಷನ್ ಇದೆ. ಹಾಗಾಗಿ ಗ್ರೌಂಡ್ ಟ್ರೂತಿಂಗ್ ನಾವು ಮಾಡಬೇಕಾಗಿದೆ. ಗ್ರೌಂಡ್ ಟ್ರೂತಿಂಗ್ ತರಬೇತಿ ಆಗಿದೆ. ಸೊ ಯಾವ ತಾಲೂಕಲ್ಲಿ ಮಾಡ್ಬೇಕು ಅನ್ನೋದು ಅವರು ಕೊಡ್ತಾರೆ. ಅದರ ಪ್ರಕಾರ ಆಯಾ ತಾಲೂಕುಗಳಲ್ಲಿ ಕನಿಷ್ಠ 10% ಹಳ್ಳಿಗಳಲ್ಲಿ ನಾವು ಗ್ರೌಂಡ್ ಟ್ರೂತಿಂಗ್ ಮಾಡ್ತೇವೆ. ಗ್ರೌಂಡ್ ಟ್ರೂತಿಂಗ್ ಅಂದ್ರೆ ಅವರು ಏನ್ ಮಾಡ್ತಾರೆ, ಈ ಒಂದು ತಾಲೂಕಲ್ಲಿ ಯಾವ ಬೆಳೆಗೆ 10% ಗ್ರಾಮಗಳಲ್ಲಿ ಮಾಡ್ಬೇಕಂತ ಒಂದು ರ್ಯಾಂಡಮ್ ಆಗಿ ಪಟ್ಟಿ ಬರ್ತದೆ. ಆ ಬೆಳೆದು ಆ ಗ್ರಾಮದಲ್ಲಿ ಹೋಗಿ ಒಂದು ಫೋಟೋ, ಆ ಆ್ಯಪ್ ಅಲ್ಲಿ ಫೋಟೋ ತೆಗೆದು ಹಾಕುವಂಥದ್ದು. ಅಲ್ಲಿ ಏನ್ ಕ್ರಾಪ್ ಇದೆ, ಇದೆಯೋ ಇಲ್ವೋ, ಇದ್ರೆ ಏನಿದೆಯೋ ಅದು ವಸ್ತುಸ್ಥಿತಿ, ಅದು ಗ್ರೌಂಡ್ ಟ್ರೂತಿಂಗ್ ಅಂತ ಹೇಳ್ತೀವಿ. ಅಲ್ಲಿದು ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು, ಹಳ್ಳಿಯನ್ನ ಆಯ್ಕೆ ಮಾಡ್ತೀವಿ. ಯಾವ ತಾಲೂಕು ಅನ್ನೋದು ರಾಜ್ಯ ಸರ್ಕಾರ ಹೇಳ್ತದೆ. ಆ ತಾಲೂಕಲ್ಲಿ ಆಯಾ ತಹಸೀಲ್ದಾರು, AD ಅಗ್ರಿಕಲ್ಚರ್, AD ಹಾರ್ಟಿಕಲ್ಚರ್ ಕೂತ್ಕೊಂಡು ಯಾವ ಕ್ರಾಪಿಗೆ ಯಾವ ಹಳ್ಳಿ ಅಂತ ಒಂದು ಪಟ್ಟಿ ಮಾಡಿ ಬಿಡ್ತಾರೆ ಆನ್ಲೈನಲ್ಲೇ. ಅಲ್ಲಿ VAO ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, AHO ಅವರೆಲ್ಲ ಹೋಗಿ ಅದು ಗ್ರೌಂಡ್ ಟ್ರೂತಿಂಗ್ ಆ್ಯಪ್ ಅಲ್ಲಿ ಫೋಟೋ ಹೊಡೆದು ಅಪ್ಲೋಡ್ ಮಾಡ್ತಾರೆ. ಆ್ಯಪ್ ಅಲ್ಲಿ ತೋಳ್ತದ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಯಾವ ಊರು, ಯಾವ ಗ್ರಾಮ, ಯಾವ ಸರ್ವೆ ನಂಬರ್ ಎಲ್ಲ ಬರ್ತದೆ. ಅದರ ಬೇಸ್ ಮೇಲೆ ಮುಂದೆ ಡಿಕ್ಲರೇಷನ್ ಮಾಡೋದು, ಮೆಮೊರಾಂಡಮ್ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗ್ಬೇಕು, ಅದೆಲ್ಲ ಪ್ರಕ್ರಿಯೆ ನಡೀತದೆ. ಮೇಲ್ನೋಟಕ್ಕೆ ಏನು ಅನ್ಸುತ್ತೆ ಸರ್ ಜಿಲ್ಲೆಯ ಪರಿಸ್ಥಿತಿ? ಸೊ ಎಲ್ಲ ಕಡೆಗೂ ಈ ಸಲ ಬಹಳ ಕಠಿಣ ಪರಿಸ್ಥಿತಿ ಇದೆ. ಸೊ 49% ಮಾತ್ರ ಈಗ ಸೋಯಿಂಗ್ ಆಗಿದೆ, ಬಿತ್ತನೆ ಆಗಿದೆ ಜಿಲ್ಲೆಯಲ್ಲಿ. ಆಗಿದ್ರಲ್ಲೂ ಕೂಡ ಸಂಪೂರ್ಣವಾಗಿ ಅದು ಎಕ್ಸ್ಪೆಕ್ಟೆಡ್ ಇದ್ರ ಪ್ರಕಾರ ಇಲ್ಲ. ಯಾಕಂದ್ರೆ ಒಂದು ವೆಜಿಟೇಟಿವ್ ಗ್ರೋತ್ ಆಗಿಲ್ಲ, ಕಾಳು ಕಟ್ಟಿಲ್ಲ, ಹೈಟ್ ಎಷ್ಟು ಇರ್ಬೇಕಿತ್ತು ಅಷ್ಟಿಲ್ಲ, ಸ್ಟಂಟಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಬಹಳ ಸಣ್ಣ ಇದೆ ಸ್ಟೆಮ್. ಸೊ ಕೆಲವೊಂದು ಮಾತ್ರ ಮೇವಿಗೆ ಉಪಯೋಗಿಸಬಹುದು, ಇನ್ನು ಕೆಲವೊಂದು ಮೇವಿಗೂ ಕೂಡ ಉಪಯೋಗಿಸಕ್ ಬರದೇ ಇರೋ ರೀತಿ ಪರಿಸ್ಥಿತಿ ಇದೆ. ಹಾಗಾಗಿ ಇಳುವರಿ ನಾವು ಈಗಾಗಲೇ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇಳಿ ಒಂದು ಕ್ಲಾಸ್ ಇದೆ ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ. ಅದನ್ನ ಇನ್ವೋಕ್ ಮಾಡಿ ನಾನು ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಕಳಿಸ್ಕೊಟ್ಟಿದ್ದೆ. ರಾಜ್ಯ ಸರ್ಕಾರದಿಂದ ನಿನ್ನೆ ಅದು ಕೂಡ ನೋಟಿಫೈ ಆಗಿದೆ ಕೊಪ್ಪಳ ಜಿಲ್ಲೆಗೆ. ಅದಾಗಿರೋದ್ರಿಂದ ಒಂದು 25,000 ರೈತರಿಗೆ ಅನುಕೂಲ ಆಗ್ತದೆ. ಅದು ಸುಮಾರು ಒಂದು 19 ಕೋಟಿ 47 ಲಕ್ಷದಷ್ಟು ಅವ್ರಿಗೆ ಇನ್ಶೂರೆನ್ಸ್ ಬರ್ತದೆ. ಸೊ ಇನ್ನು ಉಳಿದದ್ದು ಅದು ಅರ್ಲಿ ಖರೀಫ್. ಅದು ಇನ್ನು ಖರೀಫ್ ಈಗ ಏನೇನು ಮುಂಗಾರಿಗೆ ಸಂಬಂಧಪಟ್ಟಂತೆ ಇವು ಕೂಡ ಇನ್ಶೂರೆನ್ಸ್ ಪ್ರಕ್ರಿಯೆ ನಡೆದಿದೆ. ಕಳೆದ ಬಾರಿಗಿಂತ ಜಾಸ್ತಿ ಜನ ಈಗಾಗಲೇ ಇನ್ಶೂರೆನ್ಸ್ ಮಾಡಿದ್ದಾರೆ. ಬಟ್ ನಮ್ಮ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಅವ್ರು ಎಲ್ಲರಿಗೂ ಹೋಗಿ ತಿಳುವಳಿಕೆ ನೀಡಿ ಇನ್ನೂ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಾವು ನೋಡ್ತೀವಿ ಕೇಸ್ ಬೈ ಕೇಸ್. ಪ್ರಿವೆಂಟೆಡ್ ಸೋಯಿಂಗ್ ಏನಾದರೂ ಮಾಡಕ್ ಬರ್ತದ ಅಂದ್ರೆ ಒಂದು ಯೂನಿಟ್ ಏನಿರ್ತದೆ, ಒಂದು ಗ್ರಾಮ ಪಂಚಾಯತಿ ಒಂದು ಯೂನಿಟ್ ಅಂತಿದ್ರೆ ಅದರಲ್ಲಿ 75%ಗಿಂತ ಜಾಸ್ತಿ ಬಿತ್ತನೆನೇ ಮಾಡೋಕ್ಕಾಗಿಲ್ಲ ಅಥವಾ ಬಿತ್ತಿದ್ದು ಕೂಡ ಬಂದಿಲ್ಲ ಅಂದ್ರೆ ಅದು ಪ್ರಿವೆಂಟೆಡ್ ಸೋಯಿಂಗಿಗೆ ಬರ್ತದೆ. ಅಂಥದನ್ನು ಕೂಡ ಐಡೆಂಟಿಫೈ ಮಾಡಿ ಮಾಡೋದಕ್ಕೆ ಈಗಾಗಲೇ ರೈತರಿಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಅವರು ಕೂಡ ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ. ಇದು ಇನ್ಶೂರೆನ್ಸ್ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕ್ರಾಪ್ ಇದು ಕ್ಯಾಬಿನೆಟ್ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಮಾಡ್ತದೆ ಯಾವ ತಾಲೂಕು ಬರಪೀಡಿತ ಅಂತ. ಅದಾದ್ಮೇಲೆ ಸೆಂಟ್ರಲ್ ಟೀಮ್ ವಿಸಿಟ್ ಆಗ್ತದೆ. ಅದೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಸರ್, ಈಗ ಜನರನ್ನು ಹೇಗೋ ಮ್ಯಾನೇಜ್ ಈ ಸ್ಥಿತಿಗತಿ ಬಹಳ ಗಂಭೀರ. ಅದ್ರ ಬಗ್ಗೆ ಯಾರು ಎಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಅದನ್ನು ಕೂಡ ನಾವೆಲ್ಲ ಗಣನೆಗೆ ತೆಗೆದುಕೊಂಡಿದ್ದೇವೆ. ಸೊ ನಮ್ಮಲ್ಲಿ ಕಾರಟಗಿ ಮತ್ತು ಗಂಗಾವತಿ ತಾಲೂಕಲ್ಲಿ ಮೇವು ಸಫಿಷಿಯಂಟ್ ಇದೆ. ಯಾಕಂದ್ರೆ ಹೋದ ವರ್ಷ ಬಹಳ ಚೆನ್ನಾಗಿ ಮಳೆ ಆಗಿದ್ರಿಂದ ಅಲ್ಲೆಲ್ಲ ಭತ್ತ, ಮೆಕ್ಕೆಜೋಳ ಎಲ್ಲ ಜಾಸ್ತಿ ಆಗಿತ್ತು. ಬಟ್ ಈ ಸಲ ನಮಗೆ ಸ್ವಲ್ಪ ಡಿಸೆಂಬರ್ ಹೊತ್ತಿಗೆ ಇರ್ಕಲ್ಗಡ ಹೋಬಳಿ, ಡಿಸೆಂಬರ್ ಅಂತ್ಯದ ವೇಳೆಗೆ ತಾವರೆಕೆರೆ ಹೋಬಳಿ, ಜನವರಿಯಲ್ಲಿ ಅಳವಂಡಿ, ಕೊಪ್ಪಳ, ಹೀಗೆ ಒಂದಷ್ಟು ತಾಲೂಕುಗಳಲ್ಲಿ ಮೇವಿನ ಸಮಸ್ಯೆ ಆಗ್ಬೋದು ಅಂತ ನಾವು ಈಗಾಗಲೇ ಗುರುತಿಸಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದೀವಿ. ಮತ್ತು ಸರ್ಕಾರದಿಂದ ಪಶುಸಂಗೋಪನೆ ಇಲಾಖೆಯಿಂದ ಮೇವು ಕಿಟ್ಗಳನ್ನು ಕೊಡೋದು ಪ್ರಕ್ರಿಯೆ ಈಗಾಗಲೇ ಅದು ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಅಲ್ಲಿಂದ ಬಂದ ಮೇಲೆ ಕೊಡ್ತೀವಿ. ಇನ್ನು ಮೀನ್ ಟೈಮ್ ನಾನು ಸ್ವಲ್ಪ ಕೆಲವೊಬ್ಬರಿಗೆ
CSR ಕಂಪನಿಗಳಿಗೂ ಒಂದಷ್ಟು ಪ್ರಪೋಸಲ್ ಕೊಟ್ಟಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರಿಗೆ ಬೋರ್ವೆಲ್ ನೀರಿಂದ ಇದೆ ಅಶ್ಯೂರ್ಡ್ ಇರಿಗೇಷನ್ ಅಂತವ್ರಿಗೆ ಈ ಕಿಟ್ ಕೊಡೋ ಮೂಲಕ ಸ್ವಲ್ಪ ಅದನ್ನು ಸಮತೋಲನ ಮಾಡಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮೇವಿನ ಬೀಜಗಳು ಸ್ವರ್ಗಮ್ ಇರ್ಬೋದು, ಸೌತ್ ಆಫ್ರಿಕನ್ ಟಾಲ್ ಅಂದ್ರೆ ಜೋಳ ಮತ್ತು ಮೆಕ್ಕೆಜೋಳದ ಮೇವಿಂದು ಸೊ ರೈತರಿಗೆ ಕೊಡೋ ವ್ಯವಸ್ಥೆಯನ್ನ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಫಂಡ್ ನೀವು ಹೇಳ್ಬೋದು, ಅವ್ರಿಗೆ ನೀವು ಇದನ್ನ ಕ್ವಾಂಟಿಟಿ ಸಿಗತಕ್ಕಂಥದ್ದು ಒಂದು ಗುರುತಿಸಬೇಕಲ್ಲ ಮೊದಲಾಗಿ. ಎಲ್ಲಿ ಸಿಗ್ತದೆ ಮೇವನ್ನು? ನಾವು ಕೊಡ್ತಾ ಇರೋದು ವಾಟರ್ ಸೀಡ್ಸ್ ಅಲ್ಲ ಅದೇ ಸರ್, ಅದು ಬೆಳಿತೀವಿ. ಇನ್ನೊಂದು ನಮ್ ಸರ್ಪ್ಲಸ್ ಎಲ್ಲಿದೆ ನಾವು ಈಗಾಗಲೇ ಗುರುತಿಸಕ್ ಹೇಳಿದೀವಿ, ಯಾರ್ಯಾರು ಕೊಡ್ತಾರೆ ಯಾರಿಲ್ಲ ಅಂತೇಳಿ. ಸೊ ಇವನ್ ಬೇರೆ ಜಿಲ್ಲೆಯವರು ಬಂದು ಇಲ್ಲಿ ಗಂಗಾವತಿ ಕಾರಟಗಿಯಲ್ಲಿ ಕೇಳ್ಕೊಂಡು ಹೋಗ್ತಾ ಇದಾರೆ, ನೀವು ಕೊಡ್ತೀರೇನೋ ಅಂತ. ಅದಕ್ಕೆ ನಾವು ಬೇರೆಯವರು ಕೊಡೋ ಬದಲಿ ನಾವು ವಿತಿನ್ ದ ಡಿಸ್ಟ್ರಿಕ್ಟ್ ಮ್ಯಾನೇಜ್ ಮಾಡೋದಕ್ಕೆ ವಿ ಆರ್ ಪ್ಲಾನಿಂಗ್, ಮೈಕ್ರೋ ಪ್ಲಾನ್ ಮಾಡ್ತಾ ಇದ್ದೀವಿ. ಸಾಲ ಈಗ ಡ್ರಾಟ್ ಅಂತ ಡಿಕ್ಲೇರ್ ಆದ್ಮೇಲೆ ಅದಕ್ಕೆಲ್ಲ ಡೈರೆಕ್ಷನ್ಸ್ ಬರ್ತದೆ, ಬರ ಅಂತ ಡಿಕ್ಲೇರ್ ಆಗಬೇಕು. ಅಲ್ಲಿವರೆಗೂ ನಾವೀಗ ರೈತರಿಗೆ ಅನುಕೂಲ ಮಾಡೋ ಸಲುವಾಗಿ ಏನು ಮಾಡ್ತಾ ಇದೀವಿ ಅಂದರೆ, ಒಂದು KCC ಏನಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಅದರಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಮತ್ತು ಬೆಳೆ ಈ ಮೂರಕ್ಕೂ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಬ್ಯಾಂಕರ್ಸ್ ಜೊತೆಗೆ ಮೀಟಿಂಗ್ಗಳನ್ನು ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇದೀವಿ. ಸೊ ಅದು ಕೂಡ ಸಪೋರ್ಟ್ ಮಾಡ್ತೀವಿ. ಸರ್, ಇದೇ ತಿಂಗಳ ರಾಜ್ಯ ಸರ್ಕಾರ 17ನೇ ತಾರೀಕಿಗೆ ಒಂದು ನೋಟಿಫಿಕೇಶನ್ ಜಾರಿ ಮಾಡೈತಿ ವಂಶ ವೃಕ್ಷದ ವಿಚಾರವಾಗಿ. ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅರ್ಜಿದಾರರು. ಆದ್ರೆ ಇಲ್ಲಿ ಅರ್ಜಿದಾರರು ಮಾತ್ರ ಹೊಣೆಗಾರ ಆಗತ್ತಾರ, ಅಧಿಕಾರಿ ವರ್ಗಕ್ಕೆ ಹೊಣೆಗಾರನಾಗಿ ಮಾಡಿಲ್ಲ ಮತ್ತು ಹಿಂದಿನ ಎಲ್ಲಾ ನೋಟಿಫಿಕೇಶನ್ ವಾಪಸ್ ತಗೊಂಡೈತಲ್ಲ. ಅದಕ್ಕೆ ತಮಗೆ ಅರ್ಜಿನೂ ಹಾಕಿ ಸರ್, ಉಪ ತಹಶೀಲ್ದಾರ್ಗೆ ಮತ್ತು ತಹಶೀಲ್ದಾರ್ಗೆ ತಮಗೂ ಕೂಡ ನಾನು ಪ್ರತಿ ಮಾಡಿದ್ದೀನಿ. ನಾನು ಹೇಳ್ಬಿಡ್ತೀನಿ. ವಂಶ ವೃಕ್ಷ ಕೊಡೋದಕ್ಕೆ ಕಂದಾಯ ಇಲಾಖೆ ಕೊಡೋದಕ್ಕೆ ಯಾವುದು ಕಾನೂನಿಲ್ಲ, ಯಾವುದು ನಿಯಮ ಇಲ್ಲ. ಆದಾಗ್ಯೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರೊಸೀಜರ್ ಅನ್ನು ಮಾಡಿದೆ. ಇಟ್ ಈಸ್ ಓನ್ಲಿ ಅ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಗೈಡ್ಲೈನ್. ಇಟ್ ಈಸ್ ನಾಟ್ ಅ ಆಕ್ಟ್, ನಾಟ್ ಅ ರೂಲ್. ಯಾವುದು ಕಾಯ್ದೆನೂ ಅಲ್ಲ, ನಿಯಮನೂ ಅಲ್ಲ. ಹಂಗೆ ನೋಡಿದ್ರೆ ಓನ್ಲಿ ಸಕ್ಷಮ ಪ್ರಾಧಿಕಾರ ನ್ಯಾಯಾಲಯದಲ್ಲಿ ಹೋಗಿ ಯಾರಿಗೆ ವಂಶಸ್ಥರು, ಯಾರಿಗೆ ಎಷ್ಟು ಹಕ್ಕಿದೆ ಅದೆಲ್ಲ ಡಿಸೈಡ್ ಮಾಡ್ಬೇಕಾದ್ರೆ ಸಿವಿಲ್ ನ್ಯಾಯಾಲಯ. ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಯಾರಾದರೂ ಹೋಗಿ ಒಂದು ಅರ್ಜಿ ಹಾಕೊಂಡು ಡಿಕ್ಲೇರ್ ಮಾಡ್ಕೊಂಡ್ಬರ್ಬೇಕಂದ್ರೆ ಬಹಳಷ್ಟು ವರ್ಷ ಆಗ್ತದೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ ಏನು ಮಾಡಿದ್ದಾರೆ, ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಕೊಟ್ಟಿದ್ದಾರೆ, ಜನರಿಗೆ ರಿಲೀಫ್ ಇರಲಿ ಒಂದು ತಹಸೀಲ್ದಾರ್ಗೆ ಅಪ್ಲೈ ಮಾಡಿದ್ರೆ ಅಫಿಡೇವಿಟ್ ಹಚ್ಚಿ ಕೊಟ್ಟರೆ ಅದನ್ನು ಎನ್ಕ್ವೈರಿ ಮಾಡಿಕೊಂಡು ಒಂದು ಕೊಡುವಂಥದ್ದು. ಅದಕ್ಕೆ ಆಕ್ಷೇಪಣೆ ಇದ್ರೆ AC ಮುಂದೆ ಅಪೀಲ್ ಹೋಗೋಕ್ಕೆ ಅವಕಾಶ ಇದೆ. ಅವ್ರ ಆರ್ಡ್ರಿಗೂ ಆಕ್ಷೇಪಣೆ ಇದ್ರೆ DC ಮುಂದೆ ಅಪೀಲ್. ನಮ್ಮ ಮುಂದೆ ಬಂದಾಗ ನಾವು ಅದನ್ನೇ ಹೇಳ್ತೀವಿ, ಭಾಳ ಆಕ್ಷೇಪಣೆ ಹೋರಪ್ಪ ಸಿವಿಲ್ ಕೋರ್ಟಿಗೆ ಅಂತ ಒಪ್ಪಿಗೆ ಇದ್ದವ್ರು. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಮಂದಿಗೆ ಅವ್ರವ್ರೊಳಗೆ ಸಮ್ಮತಿ ಇರ್ತದೆ, ಅವರೆಲ್ಲರೂ ಕೂಡ ಕೊಡ್ತಾರೆ, ನಮ್ದು ಈ ರೀತಿ ಐತ್ರಿ ಕೊಡ್ರಿ ಅಂತ. ಬಟ್ ಕ್ಲಾಸ್ ಏನ್ ಹೇಳುತ್ತೆ ಸರ್, ಅಲ್ಲಿ ದಂಡನೆ ಐತಿ, ಅಂದ್ರೆ ಶಿಕ್ಷೆ ಐತಲ್ಲ, ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಥವಾ ಈ ಅರ್ಜಿದಾರರ ಜೊತೆಗೆ ಅಧಿಕಾರಿ ವರ್ಗ ಅಲ್ಲ, ನೀವು ಬೇಡ ಅಂತ ಏನಾದ್ರು ಹೇಳಿದ್ರೆ ಅದು ಸಿವಿಲ್ ಕೋರ್ಟಲ್ಲೇ ತಗೊಳ್ಳಿ ಅಂತ ಆದೇಶ ಮಾಡ್ಬೇಕು. ತಾವು CSR ಗೆ ಪತ್ರ ಬರೀಬಹುದಲ್ಲ? CS ಅವ್ರಿಗೆ ಅಲ್ರಿ, ನಾವೆಲ್ಲ ಇದನ್ನ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಡೆಲಿಬರೇಷನ್ ಮಾಡೇನೆ ಈ ಸರ್ಕ್ಯುಲರ್ ಇಶ್ಯೂ ಮಾಡ್ಬೇಕು. ಈ ಸರ್ಕ್ಯುಲರ್ ಇಶ್ಯೂ ಮಾಡ್ಬೇಕಾದ್ರೆ ನನ್ನನ್ನು ಒಳಗೊಂಡಂತೆ ಬಹಳಷ್ಟು ಜನ DC ಗಳ ಜೊತೆ ಚರ್ಚೆ ಮಾಡೇನ ಈ ಸರ್ಕ್ಯುಲರ್ ಇಶ್ಯೂ ಆಗಿದೆ. ಒಂದು ವರ್ಡ್ ಒಳಗೆ ಅಷ್ಟ ಡಿಫ್ರೆನ್ಸ್ ಬಂದೈತೆ ಸರ್. ಜಸ್ಟ್ ಒಂದು ವರ್ಡ್ ಒಳಗೆ ಏನಂತ್ರಿ, ಅದೇ ಅಧಿಕಾರಿ ವರ್ಗಗಳು ತಪ್ಪಿಸಿಕೊಳ್ತಾರ, ನುಣಿಸ್ಕೊಳ್ಳೋದಲ್ರಿ. ಈಗ ನೋಡಿ ಹೇಳಿದ್ನಲ್ಲ, ಆಸ್ ಪರ್ ಆಕ್ಟ್ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ತಗೊಂಡ್ಬರ್ಬೇಕು. ನಿಮಗೆ ಕನ್ವೀನಿಯನ್ಸ್ ಬೇಕಂದ್ರೆ ನೀವು ಅಫಿಡೇವಿಟ್ ಕೊಡಬೇಕು. ನಿಮ್ಮ ಅಫಿಡೇವಿಟ್ ಮೇಲೆ ನಾವು ಮಾಡೋದು. ನಮಗೇನು ಗೊತ್ತು ಯಾರು ಅಂತ, ಯಾರಿಗೆ ಎಷ್ಟು ಹಾಕಿ ಬರ್ಬೇಕು, ನಮ್ಗೆ ಅಧಿಕಾರ ಇಲ್ಲ. ಹಾಗಾಗಿ ಅಫಿಡೇವಿಟ್ ಮೇಲೆ ಮಾಡ್ತೀವಿ. ಲೆಟರ್ ಒಂದು ಮುಂದೆ ಕಳಿಸ್ಬಿಡ್ತೀವಿ. ಜಿಲ್ಲಾಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳ ಸಹಕಾರದಲ್ಲಿ ಇವತ್ತು ನಾವು ಕೆಲಸ ಚಾಲೂ ಮಾಡಿ ಮುಗಿದಿತ್ತು. ಕೆಲಸ ಪ್ರಾರಂಭ ಆಗಿರಲಿಲ್ಲ. ಸ್ಟಾಫ್ ಅದು ಸ್ಟಾಫ್ ಆಗಿದೆ, ಈಗೇನು ತೊಂದರೆ ಇಲ್ಲ ಸರ್. ಈಗ ಆಲ್ರೆಡಿ 29 ಸ್ಟಾಫ್, 32 ಜನ ಸ್ಟಾಫ್ ಕೊಟ್ಟಾರ. ಇಲಾಖೆಯಿಂದ ನೋಟಿಸ್ ಕೊಟ್ಟರು. ಕ್ಲಾಸ್ ರೂಮ್ ಗೆಸ್ಟೆಡ್ ಆಫೀಸರ್ ಆಗಿರೋದು ಅವ್ರ ಹತ್ರ ನಿರೀಕ್ಷೆ ಮಾಡಿ ಆದೇಶ ಬರೋವರೆಗೂ ಕಾಯ್ಬೇಕಾದ್ರೆ ಹಂಗೇನಿಲ್ಲ. ಈಗ ಆಲ್ರೆಡಿ ನೋಟಿಸ್ ಕೊಟ್ಟರು. ಅವರು ರಜೆ ಮೇಲೆ ಇದ್ದಾಗ ಅಧಿಕಾರಿಗಳ ರಜೆ ಹಾಕಿದ್ರು. ಅವ್ರ ರಜೆ ಮುಗಿಯಮಟ್ಟ ಕನಿಷ್ಠ ಅಟ್ಲೀಸ್ಟ್ 120 ದಿವಸ ಅವ್ರದ್ದು ರಜೆ ಮುಗಿಯಮಟ್ಟ ನಾವೇನು ಆ್ಯಕ್ಷನ್ ತೊಗೊಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ವೇಟ್ ಮಾಡೋದು. ಡೆಲಿವರಿ ಕೇಸಸ್ ಈಗಾಗಲೇ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇವತ್ತು ಸ್ಟಾರ್ಟು ಮಾಡಿದ್ದಾರೆ. ಇನ್ನು ತಾವು ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡಬೇಕು, ಸ್ವಲ್ಪ ನಗರದ ಪ್ರದೇಶದಿಂದ ಸ್ವಲ್ಪ ದೂರ ಇದ್ರೂ ಸಹಿತ ಹೊಸ ಆಸ್ಪತ್ರೆ ಐತಿ, ಒಳ್ಳೆ ವ್ಯವಸ್ಥೆ ಐತಿ. ಸ್ವಲ್ಪ ನಿಮ್ಗೆ ಹೋಗಾಕ ಬರಾಕ ಅನಾನುಕೂಲ ಆದರೂ ಅಧಿಕಾರಿಗಳೊಂದಿಗೆ ಸಹಕಾರ ನೀಡ್ರಿ ಅಂತ ತಮ್ಮ ಕಡೆಯಿಂದ ಒಂದು ಮನವಿ ಹೋಗ್ಬೇಕು.
ಟೋಟಲ್ ಡೆಲಿವರಿ 350ರಿಂದ 400 ಮಟ್ಟ ಡೆಲಿವರಿ ಆಗ್ತದೆ ಸರ್. ಇಲ್ಲಿ ಸುಮಾರು 350 ಸಿಸೇರಿಯನ್ ಆಗ್ತದೆ, ಉಳಿದಿದ್ದೆಲ್ಲ ನಾರ್ಮಲ್ ಆಗ್ತದೆ ಸರ್. ಇಲ್ಲಿ ಮಕ್ಕಳ ವಿಭಾಗನೂ ಐತೆ ಸರ್. ಇಬ್ಬರು ಮಕ್ಕಳ ತಜ್ಞರದ ಮಕ್ಕಳ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ತೀವ್ರ ನಿಗಾ ಘಟಕ ಐತಿ. ವೆಲ್ ಇಕ್ವಿಪ್ಡ್ ಹಾಸ್ಪಿಟಲ್ ಐತಿ. ಸ್ವಲ್ಪ ಯಾವುದೇ ಹೊಸದಾದ ಮೇಲೆ ಸ್ವಲ್ಪ ಪ್ರಾರಂಭ ಆಗೋದಕ್ಕೆ ಡಿಫಿಕಲ್ಟೀಸ್ ಇರ್ತವೆ. ಇವತ್ತು ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ಏನೇನಿಲ್ಲ ಏನೇನೈತಿ ಇವತ್ತೇ ಪ್ರಾರಂಭ ಎಲ್ಲ ಆಗಿದೆ.